ಫೈನಲಿ ಈ ವಾರ ಯಾರು ಎಲಿಮಿನೇಷನ್ ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಯಾರು ಗುರು ಇವರು? ತುಂಬ ಜನ 17 ಜನದಲ್ಲೂ 4-5 ಜನ ಕಾಣಿಸ್ಕೊಂಡೇ ಇಲ್ಲ. ಅವ್ರು ಇದ್ದಾರೆ ಅಂತಲೇ ಗೊತ್ತಿಲ್ಲ, ಟಿ ವಿಯಲ್ಲೇ ನೋಡಲಿಲ್ಲ. ಬರೀ ಜಗದೀಶು ಚೈತ್ರ ಕುಂದಾಪುರ ಫೈಟಿಂಗೆ ಅವ್ರದ್ದೇ ಪ್ರೋಮೋ, ಅವ್ರದ್ದೇ ಆಟ, ಉಗ್ರಮ್ಮು ರಂಜಿತ್ತು ಇವ್ರದ್ದೇ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಮಾನಸ ಬಂದು ಹೋದರು. ಸೊ ಬೇಸಿಕಲಿ ಸ್ಕ್ರೀನ್ ಟೈಮ್ ಎಷ್ಟು ನೀವು ತೊಗೊಂಡಿದ್ದೀರಾ, ಎಷ್ಟು ಆಕ್ರಮಿಸಿದ್ದೀರಾ, ಎಷ್ಟು ಕಂಟೆಂಟ್ ಕೊಟ್ಟಿದ್ದೀರಾ ಅನ್ನೋದು ಬೇಕಾಗತ್ತೆ. ನೀವು ಯಾವುದಾದ್ರೂ ಒಂದು ಡಿಸ್ಕಷನ್ ಪಾಲ್ಗೊಂಡಿದ್ರಾ, ಯಾವುದೋ ಒಂದು ಟಾಸ್ಕಲ್ಲಿ ಪಾಲ್ಗೊಂಡಿದ್ರಾ, ಯಾವುದೋ ಅನ್ಯಾಯದಲ್ಲಿ ಮಾತಾಡಿದ್ರಾ, ನಿಮಗೆ ಕಳಿಸಿರೋದು ದುಡ್ಡು ಕೊಟ್ಟು ಅಲ್ಲಿ ನೀವು ಮಾತಾಡಿ ಅಂತ, ಸುಮ್ಮನೆ ಅಲ್ಲಿ ಯಾವುದೋ ಮನೆ ಕೆಲಸ ಮಾಡೋಕ್ಕಲ್ಲ. ಅದ್ರ ಜೊತೆಗೆ ನಿಮ್ದು ಯಾವುದೋ ಒಂದು ನಿಮ್ಮ ಭಾವನೆಗಳನ್ನು ಜನರಿಗೆ ತೋರಿಸೋದನ್ನೇ ಬಿಗ್ ಬಾಸು. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಸುಮ್ಮನೆ ಕೂತ್ಕೊಳ್ಳೋಕ್ಕಾದ್ರೆ ಬೊಂಬೆ ಅಲ್ಲ, ಶೋರೂಮ್ ಇದಲ್ಲ. ಬೊಂಬೆ ಕೂಡಿಸಿದ್ರೆ ಬೊಂಬೆನೇ ಕೂಡಿಸ್ತಾಯಿದ್ರು. ಸೊ ಯಾರು ಮಾತಾಡಿದಾರೋ, ಯಾರು ಸ್ಕ್ರೀನ್ ಕಮ್ಮಿ ಬಂದಿದೆಯೋ ಅವರು ಈ ಬಿಗ್ ಬಾಸ್ ಮೊದಲನೇ ವಾರದ ಎಲಿಮಿನೇಷನ್ ಆಗ್ತಾರೆ. ಆಶ್ಚರ್ಯದ ಎಲಿಮಿನೇಷನ್ ಇರುತ್ತೆ. ಇವ್ರನ್ನ ಕಳಿಸ್ಬಿಟ್ರಾ ಅನ್ನುವ ಬಾಯಿ ಮುಟ್ಟುವ ಪ್ರಶ್ನೆ ಜನರನ್ನು ಕಾಡುತ್ತೆ. ಅಂತಹ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಸರ್, ಹಿಂದಿನ ಸೀಸನ್ ತುಂಬ ಹಿಟ್ಟು. ಬಿಕಾಸ್ ಆಫ್ ಕಾರ್ತಿಕ್, ವಿನಯ್ ಮತ್ತು ಸಂಗೀತ ಸೇರಿದಂತೆ ಸಾಕಷ್ಟು ಜನ ಇದ್ದರು. ಸೊ ಆ ಥರದವ್ರು ಏನಾದರೂ ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾರಾ ಈ ಸರಿ ಬಿಗ್ ಬಾಸಲ್ಲಿ ಅಂತ? ನನಗೆ 2-3 ಜನ ಕಾಣ್ತಾ ಇದ್ದಾರೆ. ಒಂದು ಲಾಯರ್ ಜಗದೀಶ್. ಕ್ರಮೇಣ ಅವರು ಅರ್ಥ ಮಾಡ್ಕೊತಾರೆ. ಯಾವುದು ಒಂದು ವಾರ ಸುದೀಪ್ ಅವರ ಕ್ಲಾಸ್ ಆದಮೇಲೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ ತಾವು ಹೇಗೆ ಕಾಣಿಸ್ಕೊಂಡಿದ್ದಾರೆ, ತಾವೇನು ಮಾತಾಡಿದ್ದಾರೆ, ಏನು ಜನರು ಮುಟ್ಟಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದು ಫಸ್ಟು ವೀಕ್ನ ಎಲಿಮಿನೇಷನ್ ಆದಮೇಲೆ ರಿಸಲ್ಟ್ ಕೊಡ್ತಾರಲ್ಲ, ಟೆಸ್ಟು, ವೀಕ್ಲಿ ಟೆಸ್ಟಲ್ಲಿ ಯಾರು ಪಾಸ್ ಆಗಿದ್ದಾರೆ, ಯಾರು ತಿಳ್ಕೊಂಡು ಗೊತ್ತಾಗ್ಬಿಡುತ್ತೆ. ಆವಾಗ ಅವರೆಲ್ಲ ಕರೆಕ್ಷನ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಚೈತ್ರ ಕುಂದಾಪುರ ನಿಜವಾಗ್ಲೂ 10 ವಾರದ ಮೇಲೆ ಅಂತ ಇರ್ತಾರೆ. ನಾನು ಟಾಪ್ 5 ಅಂತ ಹೇಳೋದಿಲ್ಲ, ಟಾಪ್ 5 ಇದೆ ಅವ್ರಿಗೆ. ಬಟ್ ಈಗ ಸದ್ಯಕ್ಕೆ 10 ವಾರಕ್ಕೆ ಊಹೆ ಮಾಡೋಣ. ಆದರೆ ಮಿಕ್ಕಿದವರೆಲ್ಲ ಯಾರು ಕಾಣಿಸ್ಕೊಂಡಿಲ್ವೋ, ಯಾರು ಡೆಲಿಕೇಟ್ ಬೊಂಬೆಗಳಾಗಿದ್ದಾರೋ ಅವರೆಲ್ಲ ಐ ಥಿಂಕ್ 3-4 ವೀಕ್ಸ್. ಬಿಗ್ ಬಾಸು 1 ವಾರಕ್ಕೆ 2 ವಾರಕ್ಕೆ ಒಂದಿಬ್ಬರು ಇಟ್ಟಿರ್ತಾರೆ. ಗೊತ್ತಿರುತ್ತೆ ಅವ್ರಿಗೆ ಪೊಟೆನ್ಷಿಯಲ್ ಇರೋದಿಲ್ಲ ಅಂತ. ಅದು ನಾವು ಊಹೆ ಮಾಡಿ ಹೆಸರು ಹೇಳಿ ತಪ್ಪಾಗೋದು ಬೇಡ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಇನ್ ಮ್ಯಾಟ್ರ್ ಆಫ್ 2 days or 3 days ಭಾನುವಾರದ ಎವಿಕ್ಷನ್ ರಾತ್ರಿ 9ವರೆಗೆ ಬಂದೇ ಬರುತ್ತೆ. ಸರ್, ಆದರೆ ಈ 10 ಸೀಸನ್ಗಳಲ್ಲಿ ಯಾರೂ ಕೂಡ ಅಂದರೆ ಬಿಗ್ ಬಾಸ್ ಹತ್ರ ರೂಡಾಗಿ ಬಿಹೇವ್ ಮಾಡಿರ್ಬೋದು, ಮಾತಾಡಿರ್ಬೋದು, ರಿಕ್ವೆಸ್ಟ್ ಮಾಡಿರ್ಬೋದು, ಎಲ್ಲವೂ ಇದೆ. ಆದರೆ ನಾನೇ ಬಿಗ್ ಬಾಸ್ ಅಂತ ಯಾರೂ ಕೂಡ ಹೇಳ್ಕೊಂಡಿಲ್ಲ. ಅದನ್ನು ಲಾಯರ್ ಜಗದೀಶ್ ಅವ್ರು ಮಾಡಿದ್ದಾರೆ. ಅದು ನಾನು ನೋಡಲಿಲ್ಲ. ಅದು ಅವ್ರಿಗೆ ಅಲ್ಲೇ ಇರುತ್ತೆ ಅಂತ ಈಗಲೇ. ಅಯ್ಯೋ, ಕ್ಲಾಸಾ ಬತ್ತಲೇ ಮಾಡಿಬಿಡ್ತಾರೆ. ಬಟ್ಟೆ ಹಾಗೇ ಇರುತ್ತೆ. ಆದರೆ ನಿಮ್ಮನ್ನು ಮಾತು ಕರ್ನಾಟಕದ ಜನತೆ ಮುಂದೆ ಬತ್ತಲೆ ಮಾಡಿ ನೀವೇ ನಿಮ್ಮ ಕಣ್ಣೀರಲ್ಲೇ ನೀವೇ ಸ್ನಾನ ಮಾಡ್ತೀರಾ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆ ಥರದ ಕ್ಲಾಸು ಕಿಚ್ಚ ಸುದೀಪ್ ತಗೊತಾರೆ. ಅವರ ಮಾತು ಸಾಫ್ಟ್ ಆಗಿರುತ್ತೆ, ಚಾಕು ಚುಚ್ಚೋ ಥರನೂ ಇರುತ್ತೆ. ಸೊ ನಿಮಗೆ ಗೊತ್ತಿಲ್ಲ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲೇ ನಿಮ್ಮ ಪಂಚಾಯಿತಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಏನಂತ್ಯಾ? ಆಲ್ರೆಡಿ ಸೌಂಡ್ ಬರ್ತದೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.